ಏನೋ ಬ್ಯಾಸರದಲ್ಲಿ ಇರಂಗ್ ಕಾಣ್ತಾ ಇದ್ದಾರಿ. ಬೇಜಾರಾಗದೆ ಇನ್ನು ಎಂತ ಆಗ್ತದೆ ಇವ್ರೆ? ಇಷ್ಟು ದೊಡ್ಡ ಮನೆ, ಒಂದು ಸರಿಯಾದ ವ್ಯವಸ್ಥೆ ಇಲ್ವಲ್ಲ. ಇದೇನ್ ಹಿಂಗ ಅನ್ಬಿಟ್ರಿ? ನಮ್ ಬೀಗರ ಮನೆ ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ಹಿಂಗೆ ಹೇಳ್ಬಿಟ್ರೆ ಏನ್ ಅರ್ಥ? ನಿಮ್ಗೇನ್ ಬೇಕು ಹೇಳಿ, ನಾನ್ ವ್ಯವಸ್ಥೆ ಮಾಡ್ತೀನಿ. ಅಯ್ಯೋ ದೇವ್ರೆ, ಈಗ ಏನ್ ಮಾಡೋದು? ವಿದ್ಯಾ, ಯಾಕೆ ಏನಾಯ್ತು? ಏನು ಟೆನ್ಷನ್ ಅಲ್ಲಿ ಓಡಾಡ್ತಿದ್ಯಲ್ಲ? ನನ್ ಸಾನೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಮ್ ಮಾವ ಅನ್ಕೊಂಡಂಗೆ ಜನ ಏನಾದ್ರು ಬರ್ದೆ ಹೋದ್ರೆ ನಮ್ ಮಾವ ಹಿಂಗೆ ಸಾನೆ ಅವಮಾನ ಆಗೋಯ್ತದೆ. ಅಲ್ಲ ವಿದ್ಯಾ, ಇದೊಂದ್ ಕಾರ್ಯಕ್ರಮಕ್ಕೆ ಜನ ಬರ್ಲಿಲ್ಲ ಅಂದ್ ಮಾತ್ರಕ್ಕೆ ಅವಮಾನ ಆಗತ್ತೆ ಅಂತ ಏನಕ್ಕೆ ಅನ್ಕೊಳ್ತಿದ್ಯಾ? ಜನ ಯಾಕೆ ಬರ್ತಾ ಇಲ್ಲ? ಏನ್ ಕಾರಣ? ಅದು ವಿರೋಧ ಪಕ್ಷದವರು ಸಿನಿಮಾದವ್ರನ್ನ ಕರೆಸ್ಬಿಟ್ಟು ಫಂಕ್ಷನ್ ಮಾಡ್ತಿದಾರಂತೆ. ಇವಾಗ ಅಲ್ಲಿಗ್ ಹೋಗಿರೋ ಜನ ಇಲ್ಲಿಗ್ ಬಂದ್ರೆ ನಿನ್ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ ಅಲ್ವಾ? ಅಯ್ಯೋ ಅಕ್ಕ, ಈ ಹಳ್ಳಿ ಜನಗಳ ಬುದ್ಧಿ ನಿಮಗ್ ಗೊತ್ತಿಲ್ಲ. ಸಿನಿಮಾದವ್ರು ಬರ್ತಾ ಇದಾರೆ ಅಂತ ಗೊತ್ತಾಗ್ಬಿಟ್ರೆ ಸಾಕು, ಇರೋ ಬರೋ ಕೆಲ್ಸ ಕಾರ್ಯನೆಲ್ಲ ಬಿಟ್ಟು ಹೊಂಟೋಯ್ತಾರೆ. ಸಿನಿಮಾದವ್ರು ಅಂದ್ರೆ ನಮ್ ಜನಗಳಿಗೆ ಪಿರುತಿ ಅಭಿಮಾನ. ಅಂತದ್ರಲ್ಲಿ ಅವ್ರನ್ನ ಇಲ್ಲಿ ಕರ್ಸಕ್ ಆಗತ್ತೆ? ಓಕೆ, ಅವ್ರು ಕರ್ಸಿರೋದು ಯಾರನ್ನ? ಅದೆಲ್ಲ ನನಗ್ ಗೊತ್ತಿಲ್ಲ ಅಕ್ಕ. ಯಾರೋ ಸ್ಟಾರ್ನ ಕರ್ಸಿದಾರಂತೆ. ಅವರು ಸ್ಟಾರ್ ನ ಕರ್ಸಿದ್ರೆ ನಾವ್ ಅವ್ರಿಗೆ ಆಪೋಸಿಟ್ ಆಗಿ ಲೇಡಿ ಸೂಪರ್ ಸ್ಟಾರ್ ನ ಕರ್ಸಿದ್ರೆ ಆಗೋಯ್ತಲ್ಲ. ಅಷ್ಟು ಸುಲಭವಾಗಿ ನಮ್ಮಿಂದ ಕರ್ಸಕ್ ಆಗತ್ತೆ ಅಕ್ಕ? ನಮ್ಮಿಂದ ಆಗಲ್ಲ ಅನ್ನೋ ನೆಗೆಟಿವ್ ಮೈಂಡ್ ಸೆಟ್ ಇಂದ ಮೊದ್ಲು ಹೊರಗಡೆ ಬಾ. ಅಕ್ಕ, ನೀವ್ ಹೇಳ್ದಂಗೆ ಆಯ್ತದೆ ಅಂದ್ರು, ಇವಾಗ ಯಾರ್ ಬಂದಾರು? ನಮ್ ಲೇಡಿ ಸೂಪರ್ ಸ್ಟಾರ್ ರಚನಾ ಬಂದ್ರೆ ಸಾಕಲ್ವಾ? ನೀವ್ ಹೇಳ್ದಂಗೆ ಅವ್ರು ಬರ್ತಾರೆ ಅಂದ್ರೆ ಯಾವ ತೊಂದ್ರೆನೂ ಇರಕ್ಕಿಲ್ಲ. ಆದ್ರೆ ಅವ್ರನ್ನ ಕರ್ಸೋದ್ ಯಾರು? ಆ ವಿಷಯ ನನಗ್ ಬಿಡು, ನೀನ್ ಸ್ವಲ್ಪ ರಿಲ್ಯಾಕ್ಸ್ ಆಗಿರು. ಹಾಯ್ ನಿಧಿ. ಇಫ್ ಯು ಡೋಂಟ್ ಮೈಂಡ್, ನಿನ್ನಿಂದ ನನ್ಗೊಂದ್ ಚಿಕ್ಕ ಹೆಲ್ಪ್ ಆಗ್ಬೇಕಿತ್ತು. ಅದು ನನ್ ಫ್ರೆಂಡ್ಗೋಸ್ಕರ. ನಿನ್ ಫ್ರೆಂಡ್ ಅಂದ್ಮೇಲೆ ನಂಗೂ ಫ್ರೆಂಡ್ ತಾನೆ. ಫ್ರೆಂಡ್ಶಿಪ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಹೇಳು. ಅಷ್ಟೇ ತಾನೆ? ಒಂದ್ ಒಳ್ಳೆ ಉದ್ದೇಶ ಕರಿತಾ ಇದೀಯಾ ಅಂದ್ಮೇಲೆ ಖಂಡಿತ ಬರ್ತೀನಿ. ನೋಡು, ಎಷ್ಟೊತ್ತಿಗೆ ಬರ್ಬೇಕು, ಎಲ್ಲಿಗೆ ಬರ್ಬೇಕು ಅಂತ ಡೀಟೇಲ್ಸ್ ಕಳ್ಸು ಸಾಕು. ಓಕೆ ಅಕ್ಕ, ನಾನು ಇವಾಗ್ಲೇ ಸೆಂಡ್ ಮಾಡ್ತೀನಿ. ಥ್ಯಾಂಕ್ ಯು. ಓಕೆ, ಬಾಯ್. ಡನ್. ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಈ ವಿಷಯನ ಮೊದ್ಲು ಮಾವ ಹಿಂಗ್ ಹೇಳ್ಬೇಕು. ಬನ್ನಿ ಅಕ್ಕ, ಬನ್ನಿ. ಓ ಅಕ್ಕ, ಹೆಂಗಿದ್ದೀರಿ? ಚೆನ್ನಾಗಿದ್ದೀರಲ್ಲ? ನಮಸ್ಕಾರ. ನಮಸ್ಕಾರ. ಹೋಗಿ ಕೂತ್ಕೊಳ್ಳಿ, ಹೂವಲ್ಲಿ ಮೂಲೆಯಲ್ಲಿ ಕೂತ್ಕೊಳ್ಳಿ. ಅಲ್ಲಿ ಕೆಂಪು ಚಾಯ್ ಇದೆ ನೋಡಿ. ಕನ್ಫ್ಯೂಷನ್ ಉಂಟಾ? ಅಲ್ಲಿ ಕೂತ್ಕೊಳ್ಳಿ, ಹೂವಲ್ಲಿ ಕೂತ್ಕೊಂಡು ಊಟ ಬರುತ್ತೆ, ಊಟ ಮಾಡ್ಕೊಂಡು ಆಮೇಲೆ ಹೋಗ್ಬೋದು. ಅಣ್ಣ, ಆ ಕೆಂಚರ್ ಹಾಕ್ಸಿರೋದು ನಾವೇ. ನಾನು ಊಟ ಮಾಡೋದಿರ್ಲಿ, ಮೊದ್ಲು ನೀವ್ ಯಾರು ಅಂತ ಹೇಳೋಣ. ಈಗ ನಿಮ್ಗೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನೋಡಿ, ಈಗ ನಾನು ಯಾರು ಅನ್ನೋದನ್ನ ಬಿಟ್ಟು ಹಾಕಿ. ನೀವ್ ಯಾರು? ನಾನು ಇಡೀ ಮಂಡ್ಯದಲ್ಲೇ ಫೇಮಸ್ಸು, ಕ್ವಾಟ್ಲೆ. ಕ್ವಾಟ್ರೆ ನಮ್ದೇನಿದ್ರು ಫುಲ್ಲೇ ಬಿಡಿ. ಆಯ್ತು, ನೀವು ಊಟ ಮಾಡ್ಕೊಂಡು ಹೋಗಿ ಕೂತ್ಕೊಳ್ಳಿ. ಅಣ್ಣ, ನಾನು ಹೋಗೋದಿರ್ಲಿ, ಮೊದ್ಲು ನೀವ್ ಯಾರು ಅಂತ ಹೇಳಿ. ನಾನು ಭಾವ. ಭಾವನ? ಯಾರಿಗೆ? ಅದು ಕೇಳಬಾರ್ದು. ನೋಡಿ, ನೀವು ಈಗ ನಿಮ್ಮ ಹೆಸರು ಹೇಳುವಾಗ ನಾನು ಅರ್ಥ ಮಾಡ್ಕೊಳ್ಳಿಲ್ವಾ? ಹಾಗೆ ನಾನು ಭಾವ ಅಂತ ಹೇಳುವಾಗ ನೀವು ನನ್ನನ್ನು ಅರ್ಥ ಮಾಡ್ಕೊಳ್ಬೇಕು. ಹೋಗಿ ಕೂತ್ಕೊಳ್ಳಿ, ಊಟ ಮಾಡಿ. ಅಲೋ, ಕ್ವಾಟ್ಲಿ ಅಂದ್ರೆ ಬೇರೆ, ಭಾವ ಅಂದ್ರೆ ಬಾ ಮತ್ತೆ ವಾ. ನಮಸ್ಕಾರ, ಕೂತ್ಕೊಳ್ಳಿ, ಊಟ ಮಾಡಿ. ಅಣ್ಣ, ಮೊದ್ಲು ಯಾರು ಭಾವ ಅಂತ ಹೇಳಿ. ಗಣಪತಿನ ಎಲ್ಲಿ ಮಡ್ಗವ್ರೆ? ಮೊದ್ಲೇ ನಾನು ಇಲ್ಲಿ ಟೆನ್ಷನ್ ಇದ್ದೀನಿ, ನಾನು ತಲೆ ಬಿಸಿ ಮಾಡಬೇಡ, ಇಲ್ಲಿಂದ ಹೋಗ್ಬಿಡ. ಅಲ್ಲಿ ನೋಡಿ, ನೀವ್ ಹೇಳ್ರಿ ಅಲ್ಲಿ. ಓ, ನಮ್ ಬಾರ್ಗಯ್ಯರ್ ಭಾವ ಅಂತ ಹೇಳಿ ನೀವು. ಬಾರ್ ಬಾರ್ ಬಾ ಬಾ ಬಾ.
ನೀವ್ ಬಂದಿದ್ದು ಶಾನೆ ಖುಷಿ ಆಯ್ತು ನೋಡಿ. ನೀವ್ ಹಿಂಗೆ ಓಡಾಡ್ಕೊಂಡು ಕೊನೆ ಗಂಟೆ ಇದ್ಬಿಟ್ಟು ಹೋಗ್ಬೇಕು. ನಾವು ಅಂದ್ರೆ ಏನು ಸುಮ್ಮನೆ, ಆದ್ರೆ ವ್ಯವಸ್ಥೆ ಮಾತ್ರ ತುಂಬಾ ಚೆನ್ನಾಗಾಗ್ಬೇಕು. ಅಯ್ಯ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ, ಸೂಪರ್ ಆಗಿ ಮಾಡ್ಕೊಳ್ಳೋಣ ಬಿಡಿ. ಹಾಗಾದ್ರೆ ಸರಿ ಬಿಡಿ. ನಮ್ ಬಾರ್ಗೆಯವ್ರ ಬಾವ ಎಂತ ದೊಡ್ಡ ಮನ್ಸು. ನಮಸ್ಕಾರ. ಒತ್ತಾರೆ ಎಲ್ಲೋ ಬಲ್ಗ ಮಗ್ಲಲ್ಲಿ ಎದ್ದಿದ್ದೀನಿ ಅನ್ಸುತ್ತೆ, ಅದಕ್ಕೆ ಬಂಗಾರದ ನೆಕ್ಲೆಸ್ ಸಿಕ್ಬಿಟ್ಟದೆ. ಇದ್ ನಂಗ್ ಸ್ಯಾನೆ ಸಂದ ಕಾಣಿಸ್ತೈತೆ. ನಾನು ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ ಅಂತ ಹುಡುಕಿ ಸಾಯ್ತಾ ಇದ್ರೆ, ಓ ದೇವ, ಇಲ್ಲೇ ಇದೆ. ಬೇಡ, ಇಲ್ಲಿ ಹೆಂಗಸರು ಮಕ್ಕಳೆಲ್ಲ ಜಾಸ್ತಿ ಓಡಾಡ್ತಿದ್ದಾರೆ, ಪಕ್ಕಕ್ಕೆ ಹೋಗುವ. ಹೆಂಗೋ ಗಣೇಶನ್ ದಯದಿಂದ ಎಲ್ಲ ಒಳ್ಳೇದೇ ಆಯ್ತಿದೆ. ಇಲ್ಲೇ ಇಟ್ಟಿದ್ನಲ್ಲ, ಅದ್ ಎತ್ಲಾಗ್ ಹೊಂಟೋಯ್ತು. ಅದು ಹೋದ್ರು ಹೋಯ್ತದೆ, ಅದಕ್ಕಿಂತ ಬೆಲೆ ಬಾಳದ್ ಸಿಕ್ಕೈತೆ. ಮೊದ್ಲಿದಿನ ಅವ್ವಂಗ್ ತೋರ್ಸ್ಬೇಕು. ಅವ್ವ ಇಲ್ ನೋಡವ್ವ, ನಂಗ್ ಚಿನ್ನದ ಸರ ಸಿಕ್ಕದೆ. ಚಿನ್ನದ ಸರ್ವಾ? ಲೇ ದಡ್ಡಿ, ಇದನ್ ಯಾವನ ಚಿನ್ನದ್ದು ಅಂತನ ತಕ. ಅಮ್ಮ ಸರಿಯಾಗಿ ನೋಡು, ಆಟೊಂದು ಒಳಿತದೆ. ನಕ್ಲಿ ಯಾವತ್ತು ಹಂಗೆ ಕಂಡ, ಚಿನ್ನಕ್ಕಿಂತ ಜಾಸ್ತಿನೇ ಒಳಿತದೆ. ಈಗ 3 ಅಡಿ ನೋಡು, ಬಣ್ಣವಾಗಿ ಮಾತಾಡ್ಕೊಂಡು ಎಲ್ರ ಮುಂದೆ ಹೆಂಗ್ ಒಳಿತಾವಳೆ ಅಂತ. ಹಂಗಾರೆ ಆ 3 ಅಡಿ ಈ ಒಡವೆ ತರ ನಕಲಿ ಅಂತ ಹೇಳ್ತಾ ಇದೀಯಾ? ಅವಳ ಅಸ್ಲಿನೇ ಆದ್ರುವೆ ನಾವ್ ನಕ್ಲಿ ಅಂತ ಸಾಬೀತ್ ಮಾಡ್ಬೇಕು ಕಂಡ್ಲ. 3 ಜನದ ಮುಂದೆ ಹೊಗಳ್ಸ್ಕೊಂಡಿರೋಳ್ನ 100 ಜನ ಉಗಿಯೋಂಗ್ ಮಾಡ. ಹೂ ಕಣವ, ಬುಡದ್ ಬೇಡ, ಸರಿಯಾಗಿ ಮರ್ವಾದೆ ಕಳಿಯೋಣ. ಕಳಿಯಕ್ಕೆ ಅಂತ ತಾನೆ ಆ ಕಿರೀಟವ ಉಪಯೋಗಿಸ್ಕೊಂಡಿರೋದು. ಅದ್ ಸರಿ, ಆ ಕಿರೀಟ ಎಲ್ಲಿ? ಅವ್ವ, ಅದು ಯಾರ್ ತಗೊಂಡ್ರು ಅಂತ ಗೊತ್ತಿಲ್ಲ ಕಣವ. ಏಯ್, ಯೋನೇ ಮಾತಾಡ್ತಿದ್ಯಾ? ನಿಂತ ವಿದ್ಯುತ್ ಯಾರೇ ತಕೊಂಡೋಯ್ತಾರೆ? ಅವ್ವ, ಅದೇನಾಯ್ತು ಅಂದ್ರೆ, ನಾನು ಅಲ್ಲೆಲ್ಲ ನೋಡ್ದೆ ಕಣವ, ಆದ್ರೆ ಅದೆಲ್ಲೂ ಇರ್ಲಿಲ್ಲ. ನಿಂಗೇನೇ ಬಂದಿರೋದು ದೊಡ್ಡ ರೋಗ? ಅಷ್ಟ್ ಕಷ್ಟಪಟ್ಟು ಅದನ್ನ ಅಲ್ಲಿಂದ ತಕ ಬಂದಿದ್ವಿ, ಎಲ್ಲ ನೀರಲ್ಲಿ ಹೋಮ ಮಾಡ್ಬಿಟ್ಟಲೆ. ಅದು ಈ ನೆಕ್ಲೆಸ್ ನೋಡಿ ಮಾರ್ಬಿಟ್ಟೆ ಕಣವ. ಉಕಾಸ ಬಂದಾಗ ನಿದ್ದೆ ಮಾಡೋದಲ್ಲ ಕಣೆ, ಎಚ್ಚರಿಕೆಯಿಂದ ಇದ್ದು ಗುರಿ ಸಾಧಿಸ್ಬೇಕು. ಹೋಗಿ ಹೋಗಿ ನಿನ್ನ ನಂಬುದ್ನಲ್ಲ ನಾನು. ಅಮ್ಮ ಈಗ ಅವಳಗ್ ಬೈಕೊಂಡು ನಿಂತ್ಕೊಂಡ್ರೆ ಉಪಯೋಗ ಇಲ್ಲ. ಆ ಕಿರೀಟ ಎಲ್ಲದೆ ನಾವೇ ಹುಡ್ಕೊಂಡು ನಡೀರಿ. ಅದು ಸಬಾಸ, ಬಾ ಮೊದ್ಲೋಗವಾ. ಸ್ವಾಮಿ, ನೀವ್ ಯಾರು? ಏನ್ ಮಾಡ್ತಾ ಇದೀರಿ? ನಾನು ಭಾವ. ಭಾವನ? ಯಾರಿಗೆ? ಹಾ, ಎಲ್ಲಿ? ಹಾ, ಅಲ್ಲಿಂದ ಸ್ವಲ್ಪ ಮುಂದೆ ಬಾರಪ್ಪ. ತೋಟದ ಮನೆ ಇದೆಯಲ್ಲ ಅಲ್ಲಿ. ಹಾ, ಬಂದ್ಬಿಡು. ನೀವು ಅವ್ರ ಭಾವನೆ? ಅದ್ ಸರಿ, ಯಾಕೆ ಹಿಂಗೆ ಏನೋ ಬ್ಯಾಸರದಲ್ಲಿ ಇರಂಗ್ ಕಾಣ್ತಾ ಇದ್ದಾರಿ? ಬೇಜಾರಾಗದೆ ಇನ್ನೆ ಎಂತ ಆಗ್ತದೆ ಇವ್ರೆ? ಇಷ್ಟು ದೊಡ್ಡ ಮನೆ, ಒಂದು ಸರಿಯಾದ ವ್ಯವಸ್ಥೆ ಇಲ್ವಲ್ಲ. ಇದೇನ್ ಹಿಂಗ ಅನ್ಬಿಟ್ರಿ? ನಮ್ ಬೀಗರ ಮನೆ ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ಹಿಂಗೆ ಹೇಳ್ಬಿಟ್ರೆ ಏನ್ ಅರ್ಥ? ನಿಮ್ಗೇನ್ ಬೇಕು ಹೇಳಿ, ನಾನ್ ವ್ಯವಸ್ಥೆ ಮಾಡ್ತೀನಿ. ಸತ್ಯ ಮಾಡ್ತೀರಾ? ಆ, ಒಂದು ಹೆಲ್ಪ್ ಮಾಡ್ಬೋದ ಇವ್ರೆ? ಅದೇನ್ ಬೇಕು ಹೇಳಿ. ಏನಿಲ್ಲ, ನೀವು
ನನಗೊಂದು ಒಂದು ಲೋಟದ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತದೆ. ಲೋಟನೇ ಮಾಲ್ಗಿಲ್ ಏನಾದ್ರು ಮಡಗಿದಿರೋ? ನೀವಾದ್ರೂ ನನ್ನನ್ನು ಅರ್ಥ ಮಾಡ್ಕೊಂಡ್ರಲ್ಲ, ಅಷ್ಟು ಸಾಕು ನನಗೆ. ಹಂಗಾದ್ರೆ ನೀವು ಕೇಳಿದ್ದು ಇದನ್ನೇ. ಮತ್ತೆ ಅಂತ ನೀವ್ ಹೇಳಿದ್ದು 100ಕ್ಕೆ 100 ಸತ್ಯ ಬಿಡಿ. ಮತ್ತೆ ನಾವು ಸತ್ಯವನ್ನೇ ಹೇಳೋದು. ಸತ್ಯ ನಿಮಗೆ ಆಗ್ತೀರಾ? ಇದೇನ್ ಹಿಂಗ ಅಂದ್ಬಿಟ್ರಿ? ನಮ್ಮೂರ್ ಕುಡುಕರ ಸಂಘಕ್ಕೆ ನಾನೇ ಅಧ್ಯಕ್ಷ. ಎಷ್ಟು ದೊಡ್ಡ ಪೋಸ್ಟ್, ಎಷ್ಟು ದೊಡ್ಡ ಪೋಸ್ಟ್. ಮತ್ತೆ ನಾವು ಯಾಕೆ ಸುಮ್ಮನೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋದು? ನೀವು ಹೋಗಿ ಲೋಟ ತಗೊಂಡು ಬನ್ನಿ, ತುಂಬಾ ಕಾಯಿಸಬಾರ್ದು, ಅದಕ್ಕೆ ಬೇಜಾರಾಗ್ತದೆ. ಆಯ್ತಾಯ್ತು, ನಿಮಗೆ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ, ಆದ್ರೆ ನನಗ್ ಬೇಡ. ಹಾಗೆ ಹೇಳ್ಬಾರ್ದು. ನೀವು ಹಾಗೆ ಹೇಳಿದ್ರೆ ನನಗೆ ಬೇಜಾರಾಗ್ತದೆ. ಸ್ವಲ್ಪ ಆದ್ರೂ ತಗೊಳ್ಬೇಕು. ಇದೇನು ಒಳ್ಳೆ ಧರ್ಮ ಸಂಕಟಕ್ಕೆ ತಂದಿಟ್ಬಿಟ್ರಲ್ಲ. ನಮ್ ಬೀಗ್ರ ಮನೆ ಫಂಕ್ಷನ್ನು, ನೀವು ಅತಿಥಿಗಳು, ನಿಮಗೆ ಬ್ಯಾಸರ ಮಾಡಬಾರ್ದು. ಆಯ್ತು, ಒಂದ್ ಸ್ವಲ್ಪ ತಗತೀನಿ. ಸ್ವಲ್ಪ ಮತ್ತೆ ಮುಖ ನೋಡ್ಕೊಂಡು ನಿಂತ್ಕೊಳ್ಳೋದು. ಹೋಗಿ ತಗೊಂಡ್ಬನ್ನಿ. ನೀವಿಲ್ಲೇ ಇರಿ. ಇಲ್ಲ ಇಲ್ಲ, ಹಿಂಗ ಹೋಗಿ ಹಂಗ್ ಬಂದ್ಬಿಡ್ತೀನಿ. ಕೇವಲ ಒಂದು ಲೋಟಕ್ಕೋಸ್ಕರ ಒಂದು ಇಡೀ ಬಾಟ್ಲಿಯನ್ನು ಶೇರ್ ಮಾಡುವಾಗಾಯ್ತಲ್ಲಪ್ಪ. ಪರವಾಗಿಲ್ಲ, ಒಂದು ಒಳ್ಳೆ ಕಂಪನಿ ಸಿಕ್ತು. ಆದ್ರೂ ಇದ್ರದೊಮ್ಮೆ ಬ್ರಾಂಡ್ ನೋಡ್ಬೇಕಲ್ಲ. ಇದು ಬಾಟ್ಲಿ ಅಲ್ವಾ? ನನ್ನ ಆಸೆ ಎಲ್ಲ ಟುಸ್ ಆಯ್ತಲ್ಲ. ಗಣಪತಿಯ ದಯದಿಂದ ಒಂದು ಒಳ್ಳೆ ಬಾಟ್ಲಿ ಸಿಕ್ತು ಅಂತ ಅಂದ್ಕೊಂಡಿದ್ದೆ, ಹೋಯ್ತಲ್ಲ. ಆದ್ರೂ ಇದು ಕಿರೀಟ ಹೇಗೆ ಬಂತು? ಈ ಮನೆಯವರಿಗೆ ಜವಾಬ್ದಾರಿಯ ಸಂತಾನ ಇಲ್ಲಲ್ಲ ಮರ್ರೆ. ಯಾವ ವಸ್ತುವನ್ನು ಎಲ್ಲಿ ಇಡಬೇಕು ಅಂತ ಗೊತ್ತಿಲ್ವಲ್ಲ ಇವುಗಳಿಗೆ. ಅಯ್ಯೋ, ಎಲ್ಲೋಯ್ತಪ್ಪ ಇದು? ಚಿಕ್ಕತ್ತೆ, ಯಾಕೆ ಒಂಥರ ಇದ್ದೀರಾ? ಏನೋ ಹುಡುಕ್ತಾ ಇರೋ ತರ ಅದೇ. ಅದೇ ಕಣವ, ಕಿವಿ ಓಲೆ ಕಳ್ಕೊಬಿಟ್ಟಿದೀವಿ, ಅದನ್ನ ನೋಡ್ತಾ ಇದ್ದೆ. ವಾಲೆ ಹುಡುಕ್ತಾ ಇದ್ದೀರಾ? ಅದ್ಮೇಲೆ ಬೀಳ್ಸ್ಕೊಂಡ್ರಿ ಚಿಕ್ಕತ್ತೆ? ನಂದಲ್ಲ ಕಣವ, ಈ ಚಿತ್ರಂದು. ಅದ್ ಎಲ್ಲಿ ಕಳ್ಕೊಂಬಂದೋಳೋ ಕಾಣೆ, ಅದ್ನೇ ಹುಡುಕ್ತಾ ಇದೀವಿ. ಚಿತ್ರಕ್ಕನ್ ವಾಲೆ ಕಿವಿಲೇ ಅದೇ? ಅವು ಇನ್ನೊಂದ್ ಜೊತೆ ಕಣವ. ಸುಮ್ಕೆ ಅಟ್ಟಿಲ್ ಮಡಗದ್ ಬಿಟ್ಟು ಇನ್ನೊಂದ್ ಜೊತೆ ಬೇರೆ ತಂದೋಳಿಲಿಕ್ ತೀರ್ಸಕ್ಕೆ. ಸರಿ ಅತ್ತೆ, ಹುಷಾರ ಗುಡುಕಿ. ಮುದ್ದು ಸೊಸೆ, ನೀನ್ ಯಾಕವ ಒಂಥರ ಇದ್ದಿ? ಏನಿಲ್ಲ ಚಿಕ್ಕತ್ತೆ, ಅದೇ ಓಡಾಟ ಹೆಚ್ಚಾಯ್ತಲ್ವೇ, ಅದಕ್ಕೆ. ಅದು ಸರಿ ಕಂಬಿಡು. ಚಿಕ್ಕತ್ತೆ, ನೀವು ಕಿರೀಟ ನೋಡಿದ್ರೆ? ಅದ್ ನಾನೆಲ್ಲವ ನೋಡ್ಲಿ? ನಿಂತಾವ್ ತಾನೇ ಇದ್ದಿದ್ದು, ನೀನ್ ತಾನೇ ಮಡಿಕೊಂಡಿದ್ದೆ. ಹೌದು ಅತ್ತೆ, ನಾನೇ ಜೋಪಾನವಾಗಿ ಇಟ್ಟಿವ್ನಿ. ಮತ್ತೆ ನೋಡ್ದ ಅಂತ ನನ್ನನ್ ಯಾಕೆ ಕೇಳ್ದೆ? ಏನಿಲ್ಲ ಚಿಕ್ಕತ್ತೆ, ಆ ಕಿರೀಟ ಏಟ್ ಸಂದಾಗದೆ ಅಲ್ವೇ, ಅದಕ್ಕೆ ಕೇಳ್ದೆ ಆಟೆಯ. ಓದ್ಕಿತ್ತ ಜವಾಬ್ದಾರಿ ನಂದಾಗಿತ್ತು, ನಾನು ಅದನ್ನ ಭದ್ರವಾಗಿ ಉಸಾರಾಗಿ ಮಡಗಿದ್ದೆ. ಈ ಸತಿ ಜವಾಬ್ದಾರಿ ನಿಂದಲ್ವೇನವ? ನೀನು ಅದನ್ನ ಅಷ್ಟೇ ಭದ್ರವಾಗಿ ಉಸಾರಾಗಿ ಇಡ್ಬೇಕು. ಯಾಕಂದ್ರೆ ಗಡಿಬಿಡಿನಲ್ಲಿ ನೀನ್ ಎಲ್ಲಾರು ಮಡಗ್ಬಿಡ್ತೀಯೇನೋ ಅಂತ. ಹ್ಞೂ ಚಿಕ್ಕತ್ತೆ. ಸರಿ ಕಣವ, ನಾವು ಕಿವಿ ಓಲೆ ಹುಡುಕ್ತಿವಿ, ಬಾರೆ.